ಮಹಾರಾಣಿಗಂತ ಗೋಲ್ಡ್ ಫ್ಲವರ್ಸಲ್ಲಿ ನಾವು ಈ ಹೂವನ್ನ ತಯಾರಿಸಿರೋದು. ನಿಮಗೂ ಬೇಕಾದ್ರೆ ಕಮೆಂಟ್ ಮಾಡಿ ನೋಡಿ. ಮಹಾರಾಣಿಯವರು ರೆಡಿ ಆಗಿಬಿಟ್ಟಿದ್ದಾರೆ. ಇವಾಗ ಅರ್ಶಿನ ಕುಟ್ಬೇಕಲ್ಲ ಮಹಾರಾಣಿಯವರು. ಫೇಸ್ ತೋರಿಸ್ರಿ. ಬಾ ನೀನು ಕುಟ್, ಬಾ ನೋಡೋಣ. ಎಕ್ಸಾ ಬಾ ನೀನು ಕುಟ್ಟು. ಇವಾಗ ಅದಕ್ಕೆ ಅರ್ಶಿನ ಹಾಸ್ಬೇಕಂತೆ. ನಿಮಗೆ ಕಮೆಂಟ್ ಮಾಡಿಬಿಡಿ, ಇವ್ರನ್ನ ನೋಡಿದ್ರೆ ಒಣಕೆ ಒಬ್ಬ ಥರ ಕಾಣಿಸ್ತಾರಲ್ಲ, ಇವ್ರನ್ನ ನೋಡಿದ್ರೆ ಒಣಕೆ ಒಬ್ಬ ಥರ ಕಾಣಿಸ್ತಾರ. ಕಮೆಂಟ್ ಮಾಡಿ ಗೈಸ್. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆಫ್ ಷಣ್ಮುಖ ಡ್ರೀಮ್ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ಗೆ ನಿಮ್ಗೆ ಎಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಆ್ಯಂಡ್ ಇವತ್ತು ನೈಟ್ ಬ್ಲಾಗ್ ಶುರು ಮಾಡ್ತಾ ಇರೋ ಕಾರಣ ಹಂಗೆ ಹೇಳ್ತಾ ಇರ್ತೀನಿ. ಆ್ಯಂಡ್ ಈ ಕಡೆ ನಾನು ದೋಸೆ ಹೋಗ್ತಾ ಇದ್ದೀನಿ. ಆಗಲೇ ಹೊಟ್ಟೆಗೆ ತಿನ್ಬೇಕಲ್ಲ, ಅದಕ್ಕೋಸ್ಕರ. ಏನಂತ ಅಂದರೆ ನಾಳೆ ಅರ್ಶಿನ ಕುಟ್ಟಬೇಕು. ನಾಳೆ ಶುಕ್ರವಾರ ಅಲ್ಲ, ಅದಕ್ಕೆ ಅರ್ಶಿನ ಕುಟ್ಟಬೇಕು. ಆ್ಯಂಡ್ ಸೋಮವಾರ ಹೋಗಿ ನಾವು ಶಾಪಿಂಗ್ ಮಾಡ್ಕೊಂಬರ್ಬೇಕು. ಅದಕ್ಕೆ ನಮ್ಮ ಕಡೆ ಬಂದುಬಿಟ್ಟು ನಾಳೆ ಅರ್ಶಿನ ಕೊಡ್ತೀವಿ. ಅದಕ್ಕೋಸ್ಕರ ಒಂಚೂರು ಜ್ವರ ಮಾಡ್ತೀವಿ ಅಷ್ಟೇ. ಆ್ಯಂಡ್ ನಮ್ಮ ಚಿಕ್ಕಪ್ಪನ ಕರೆದು ನಾವು ಆ್ಯಂಡ್ ನಮ್ಮ ಅತ್ತೆಯವರು ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾಳೆ ಅದನ್ನೇ ವ್ಲಾಗ್ ಗೈಸ್. ಆ್ಯಂಡ್ ನೋಡಿ. ಆ್ಯಂಡ್ ಗೈಸ್, ಇವಾಗ ಮಲ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಫ್ಯಾನ್ ಸ್ವಿಚ್ ಆಫ್ ಮಾಡಿಬಿಟ್ಟು. ಆ್ಯಂಡ್ ನಮ್ಮಮ್ಮನ ಹೋಗಿದ್ದಾರೆ ಮಲ್ಕೊಳಕ್ಕೆ. ಆ್ಯಂಡ್ ಈ ಕಡೆ ಇನ್ನೊಬ್ರು ಅಕ್ಕ ಪಾತ್ರೆ ತೊಳಿತಾ ಇದ್ದಾರೆ ಪಾಪ ಅವ್ರು ಇವಾಗ. ಆ್ಯಂಡ್ ಬೆಳಿಗ್ಗೆ ತೊಳಿಯೋಕ್ಕಾಗಲ್ಲ ಅಂದ್ಬಿಟ್ಟು ನಂದು ಇನ್ನೇನು ಕೆಲಸ, ಸುಮ್ಮನೆ ಓಡಾಡೋದು. ಇನ್ನೊಬ್ರು ಅಕ್ಕ ಸೀರೆ ಬೆಳಗ್ಗೆಗೆ ಅಂದರೆ ಉಟ್ಕೊಬೇಕಲ್ಲ, ಅದನ್ನು ನೆರಿಗೆ ಹಿಡಿತಿದ್ದಾರೆ. ನಾನು ಸುಮ್ಮನೆ ನೋಡ್ಕೊಂಡು ಓಡಾಡ್ತಾ ಇದ್ದೀನಿ. ನಾನು ಇವಾಗ ಮಲ್ಕೊಬೇಕು. ಇಂಚೂರು ಜ್ವರಗಳ ನಂದು ಅಷ್ಟೇ ಕೆಲಸ ಅಂತ ಬಯಸಿದ್ದಾರೆ. ಇನ್ನೇನಿಲ್ಲ, ಇವಾಗ ಹಾಸ್ಕೊಳೋದು, ಮಲಿಕೊಳ್ಳೋದು. ನಾಳೆ ಬೆಳಿಗ್ಗೆಗೆ ನಮ್ಮ ಮನೇಲಿ ಕೋಳಿ ಇಲ್ಲ, ಆದ್ರೂ ಕೋಳಿ ಕೂಗೋ ಸೌಂಡ್ ಹಾಕ್ತೀನಿ. ಇವಾಗ ಬರುತ್ತೆ ನೋಡಿ. ಇವಾಗ ಅದಕ್ಕೆ ಅರ್ಶಿನ ಹಾಸ್ಬೇಕಂತೆ. ನಿಮಗೆ ಕಮೆಂಟ್ ಮಾಡಿಬಿಡಿ, ಇವ್ರನ್ನ ನೋಡಿದ್ರೆ ಒಣಕೆ ಒಬ್ಬ ಥರ ಕಾಣಿಸ್ತಾರಲ್ಲ, ಇವ್ರನ್ನ ನೋಡಿದ್ರೆ ಒಣಕೆ ಒಬ್ಬ ಥರ ಕಾಣಿಸ್ತಾರ. ಕಮೆಂಟ್ ಮಾಡಿ ಗೈಸ್. ಇಬ್ಬರು ಬೇಗ ಸ್ನಾನ ಮಾಡ್ಕೊಂಬಂದವ್ರೆ. ಆ್ಯಂಡ್ ನಾನಿನ್ನೂ ಸ್ನಾನ ಮಾಡಿಲ್ಲ, ಅದಕ್ಕೆ ನಾನು ಫೇಸ್ ತೋರಿಸ್ತಿಲ್ಲ. ಆ್ಯಂಡ್ ಟೈಮ್ ಬೇರೆ ಎಷ್ಟು 5:30 ಆಗೋಗೋಯ್ತು. ಕರೆಕ್ಟಾಗಿ 6 ಗಂಟೆಗೆ ಅರ್ಶಿನ ಕೊಟ್ಟಬೇಕು. ಆ್ಯಂಡ್ ನಮ್ಮ ತಂಗಿ ನಯನ ಅವ್ರಿಗೆಲ್ಲ ಹೇಳಿದ್ವಿ ಬೇಗ ಬೇಗ ಬರೋದಕ್ಕೆ. ಆ್ಯಂಡ್ ನಮ್ಮಮ್ಮ ದೇವ್ರ ಮನೆ ಎಲ್ಲ ಫುಲ್ಲು ವರ್ಷ ಕ್ಲೀನ್ ಮಾಡ್ತಾರೆ. ಆ್ಯಂಡ್ ಇವ್ರಿಬ್ರು ಇಲ್ಲಿ ಅರ್ಶಿನ ಹಚ್ತವ್ರೆ. ಗುಡ್ ಮಾರ್ನಿಂಗ್ ಹೇಳ್ಬಿಡ ಇಶಕ. ಹೇಯ್, ಗುಡ್ ಮಾರ್ನಿಂಗ್ ಹೇಳು ಗೈಸ್. ನಮ್ಮ ಅಮ್ಮ ಅಂತೂ ಇಷ್ಟು ಅದ್ರಲ್ಲೇ ಕಳ್ಸವ್ರೆ ಹೂವು ಕಿತ್ಕೊಂಬ ಅಂತ. ಹೂವು ಇನ್ನೂ ಅರಳೇ ಇಲ್ಲ ನೋಡಿ ಗೈಸ್. ಇಷ್ಟು ಬೇಗ ಕಳಿಸ್ತಾರೆ ನೋಡಿ. ಇಷ್ಟೋದ್ರಲ್ಲಿ ಬಂದು ನೋಡಿ, ಆ ಹೂವು ಎಲ್ಲ ಇನ್ನೂ ಅರಳೇ ಇಲ್ಲ. ಇವಾಗೇ ಹೂವು ಕಿತ್ಕೊಂಬ ಅಂತ ಕಳ್ಸವ್ರೆ. ಏನು ಮಾಡೋದು ಗೈಸ್, ನನಗಂತೂ ಏನು ಹೊಳಿತಾನೆ ಇಲ್ಲ. ಆ್ಯಂಡ್ ನೀವೇ ನೋಡಿ ಹೇಳ್ಬಿಡಿ ಗೈಸ್. ಆ ಹೂವು ಕರೆಕ್ಟಾಗಿ ಇಷ್ಟು ಅಗಲ ಅರಳುತ್ತೆ. ನಮ್ಮಮ್ಮ ಇನ್ನೂ ಇವಾಗಲೇ ಕಿತ್ಕೊಂಬ ಅಂತ ಹೇಳೋರು. ನೋಡೋಣ ಹೇಳಂತ ತಡೀರಿ ಗೈಸ್. ಇನ್ನೂ ಅರಳೇ ಇಲ್ಲ, ಏನು ಕಿತ್ಕೊಂಬರೋದು ಹೂವು ಎಲ್ಲ ಅಂತ. ಮಾ పూలు అడనే లేదు కమ్మా నీట్గా అంత అవునా. ಗೈಸ್, ನಮ್ಮಮ್ಮ ಏನು ಹೇಳ್ಯಾರು ಅಂದರೆ ನಿಮಗೆ ಒಬ್ಬೊಬ್ರಿಗೆ ಅರ್ಥ ಆಗುತ್ತೆ. ಆ್ಯಂಡ್ ಏನಂತಂದರೆ ಅದು ಬೆಳಕಾದ್ಮೇಲೆ ಹರಳುತ್ತೆ, ಇವಾಗಲೇ ಕಿತ್ಕೊಂಬ ಇರಲಿ ಕಿತ್ಕೊಂಬ ಅಂತ ಹೇಳ್ಯಾರು. ಅದಕ್ಕೆ ಕಿತ್ಕೊಂಬರಕ್ಕೆ ಬಂತಿದ್ದೀನಿ. फोन चाहिए वनीता वाल की वीडियो शूट करके तुम्हारे डेट करना. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆಫ್ ಷಣ್ಮುಖ ಡ್ರೀಮ್ ಬ್ಲಾಗ್ಸ್. ಇವತ್ತಿನ ವ್ಲಾಗಿಗೆ ನಿಮಗೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಆ್ಯಂಡ್ ಸ್ನಾನ ಮಾಡ್ಕೊಂಬಂದೆ. ಆ್ಯಂಡ್ ಎಲ್ಲೋ ಟಿ ಶರ್ಟ್ ಅದು ನೆನ್ನೆ ಹುಡುಕಿ ತೊಗೊಂಡಿದ್ದಿದೆ. ಎಲ್ಲೋ ಟಿ ಶರ್ಟ್ ಹಾಕೊಂಡಿದ್ದೀನಿ. ಅವರೆಲ್ಲ ಬೇರೆ ಬೇರೆ ಹಾಕೊಂಡಿದ್ದಾರೆ. ಆ್ಯಂಡ್ ಇನ್ನೇನು ಮಾಡೋದು ಗೈಸ್, ಬಟ್ ವೆದರ್ ಅಂತ ನೀವು ನೋಡಿದ್ರೆ ಸಖತ್ತಾಗೈತೆ. ಮಹಾರಾಣಿಗಂತ ಗೋಲ್ಡ್ ಫ್ಲವರ್ಸಲ್ಲಿ ನಾವು ಈ ಹೂವನ್ನ ತಯಾರಿಸಿರೋದು. ನಿಮಗೂ ಬೇಕಾದ್ರೆ ಕಮೆಂಟ್ ಮಾಡಿ ನೋಡಿ.
ಮಹಾರಾಣಿಯವರು ರೆಡಿ ಆಗಿಬಿಟ್ಟಿದ್ದಾರೆ. ಇವಾಗ ಅರ್ಶಿನ ಕುಟ್ಬೇಕಲ್ಲ ಮಹಾರಾಣಿಯವರು. ಫೇಸ್ ತೋರಿಸ್ರಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ನೋಡಿ ಮಹಾರಾಣಿಯವರು ಸಖತ್ತಾಗಿ ರೆಡಿ ಆಗಿದ್ರು ಗೊತ್ತಾ. ಬಟ್ ರೆಡಿ ಆದಾಗ ಮಾತ್ರ ಎಷ್ಟು ಸಖತ್ತಾಗಿರ್ತಾರೆ. ಅಂಟ್ಕೊಂಡು ಇದು ಗುಳ್ಪೆಲ್ಲ ಹತ್ತಿಸ್ಕೊಂಡವಲ್ಲ ನೋಡಿ. ಇವಾಗ ಲಿಫ್ಟಿಕ್ ಹಾಕ್ತಿದ್ದಾರೆ ಅಂಡ್ ನಿಮ್ಗೂ ಹೇಳ್ಕೊಡ್ತಾರೆ ಹಿಂಗ ಹಾಕ್ಬೇಕು ಲಿಫ್ಟಿಕ್. ಚೊಪ್ಪಿನ ಅಬ್ಲೇನ ಪೈನ್ಲೆ ಗೊತ್ತಾಯ್ತು. ಈ ಮನೆಯ ಮಹಾರಾಣಿ ಬಂದಿದ್ದಾರೆ. ಏನ್ ಹೇಳ್ತಾರೆ ನೀವ್ ಹೇಳಿ ಗೈಸ್. ಸಾಂಡರ್ ಅಂಡ್ ಗೈಸ್ ನಮ್ಮಮ್ಮ ಎಲ್ಲ ರೆಡಿ ಮಾಡಾರೆ. ಇಲ್ಲಿ ಗೋಲ್ಡ್ ಚೈನ್, ಗೋಲ್ಡ್ ಚೈನ್ ಹಾಕಿ ಇದ್ದಿದ್ರೆ ನಿಂಗೆ ಕೈ ಕೊಡ್ಸಿದ್ದು ಅಮ್ಮ. ಗೋಲ್ಡ್ ಚೈನು ವೇಸ್ಟ್, ನೀನು ವೇಸ್ಟ್. ನಾನೇ ನೀನ್ ಗೋಲ್ಡಾ? ಒಂದ್ ಕೈ ಕತ್ತರ್ಸ್ಕೊಮ್ಮ, ತಗೊಂಡೋಗಿ ಮಾರ್ಬಿಡೋಣ, ಅಕ್ಕನ ಮದ್ವೆಗೆ ಆಗುತ್ತೆ. ಬಾ ನೀನು ಕುಟ್, ಬಾ ನೋಡೋಣ. ಎಕ್ಸಾ ಬಾ ನೀನ್ ಕುಟ್ಟು. ಎಕ್ಸಾ ನೀನ್ ಕುಟ್ಮಾ. ನೀನ್ ಕುಟ್ಟು ಫಸ್ಟ್. ಎಕ್ಸಾ ಎಕ್ಸಾ ನೀನ್ ಬಾ. ಎಕ್ಸಾ ಐಶಾಕಂಗೆ ಅದು ಚಿಕ್ಕದಾಗೆ ವೆಯ್ಟ್ ಲೆಸ್ ಆಗೈತೆ, ಅದಕ್ಕೆ ಅದು ಎತ್ಕೊಡೈತೆ. ಹಾಕ್ಬಿಡು ನೀನೇ ಫಸ್ಟು. ಜೋರಾಗಿ ಹಾಕ್ಬೇಕು. ಇವತ್ತೆಲ್ಲ ಹಾಕ್ಬೇಕು ನೀವು. అది ఫ్లాట్గా ఉంటుంది, గుంతుగా లేదు. గుంతుగా ఉంటే లోగా ಅತ್ತೆದಿರು ಅವರೆಲ್ಲ ಇದ್ರೆ ಅವ್ರ ಕಾಲೆಲ್ಲ ತೊಳಸಿ ಅವರಿಗೆ ಅರ್ಶಿನ ಕುಂಕುಮ ಎಲ್ಲ ಇಡಿಸಿ ತಟ್ಟೆ ಒರ್ಸೆ ಎಲ್ಲ ಇಟ್ಕೊಂಡ್ ಬರ್ಬೇಕು ಅಲ್ಲಿಂದ. ಲೇಟ್ ಆಗಿ ಬಂದಿದ್ದೆ. ಶೆಟ್ರು ಇವರೆಲ್ಲ ಜನವಾರ ಯಾವಾಗ ಆಗ್ತಾರಲ್ಲ ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಇದಾರೆ ಅವ್ರಿಗೂ ಕೊಟ್ಬಿಡು. ಪಿಂಕಿ ಆಂಟಿ. ಏನ್ ಪಿಂಕಿ, ಸೀರಿಯಲ್ ಅಲ್ಲೆಲ್ಲ ಬರ್ತಿದ್ಯಾ?